ಹಾಯ್! ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಿಮಗೆ ಬೆಳಗಿನ ವ್ಯೂ ತೋರಿಸುವ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಫುಲ್ ಸ್ನೋ ಆಯ್ತಾ, ಹೇಗೆ ಕಾಣ್ತಾ ಉಂಟು ಅಂತ ಹೇಳಿ ನೋಡಿ ಅಂತೆ. ಎಷ್ಟು ಚಂದ ಅಲ್ಲ. ತೋರಿಸ್ತೇನೆ ಈಗ. ತೋಟದ ನಡುವಲ್ಲಿ ನೋಡಿ ಅಂತೆ ಹೇಗೆ ಆಗಿದೆ. ನಾನು ಫುಲ್ ಈಗ ತೋಟ ಸಹ ತೋರಿಸ್ತೇನೆ. ಎಷ್ಟು ಚಂದ ಉಂಟು ಗೊತ್ತುಂಟಾ. ನನಗಂತೂ ಬೆಳಿಗ್ಗೆ ಎದ್ದು ಈ ಥರ ವಾತಾವರಣ ಅಂದರೆ ತುಂಬ ಇಷ್ಟ. ನಾನೊಂದು ಸಾಧಾರಣ ಈಗ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ತೆಗಿತಾ ಇದ್ದೇನೆ. ಹೇಗೆ ಉಂಟು ನೋಡಿ ಅಂತೆ. ನೀರು ಫುಲ್ಲು ನೀರು ಬಂದಿದೆ ಈ ಮಂಜಿಂದ. ನೋಡಲಿಕ್ಕೆ ಚೆಂದ ಆಗ್ತದೆ. ಹಕ್ಕಿ ಎಲ್ಲ ಚಿಟ್ಕುಡ್ತಾ ಉಂಟು. ಸೊ ನಾನು ತೋಟ ಹೇಗೆ ಉಂಟು ಅಂತ ಹೇಳಿ ತೋರಿಸ್ತೇನೆ ಆಯಿತಾ. ಈಗ ಯಾವ ಥರ ಚಂದ ಉಂಟು ಅಂತ ಹೇಳಿ. ತೋಟ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಎಲ್ಲ ಹುಲ್ಲೆಲ್ಲ ತೆಗೆದು ಸೈಡಿಗೆ ಹಾಕಿದ್ದಾರೆ. ಇನ್ನು ಅಡಿಕೆ ತೆಗಿಲಿಕ್ಕೆ ಆಯಿತು. ಅದಕ್ಕೆ ಅಡಿಕೆ ನೋಡಿ ಅಂತೆ. ನಮ್ಮದು ಅಡಿಕೆದು ಮರ ಅಂದರೆ ಒಂದು ಕೊಯ್ಲು ತೆದ್ದಾಗಿದೆ. ಈಗ ಇನ್ನೊಂದು ಕೊಯ್ಲಿಗೆ ರೆಡಿಯಾಗಿದೆ. ತೋರಿಸ್ತೇನೆ ಈಗ ನಾನು ಹೇಗೆ ಉಂಟು ಅಂತ ಹೇಳಿ. ಫುಲ್ ಸ್ನೋ, ತುಂಬ ಚಳಿ ಅಂದರೆ ತುಂಬ ಚಳಿ. ನನಗಂತೂ ತಡೀಲಿಕ್ಕೆ ಆಗ್ತಾ ಇಲ್ಲ. ನೋಡಿ ಅಂತ ಹೇಗೆ ಆಗಿದೆ. ಫುಲ್ ಸ್ನೋ ಬಂದು ಎಷ್ಟು ಚಂದ ಉಂಟಂತ ಹೇಳಿ. ತೋಟ ಫುಲ್ಲು ಕ್ಲೀನ್ ಆಗಿದೆ ಆಯಿತಾ. ಎಷ್ಟು ಚಂದ ಉಂಟಲ್ಲ. ಸೊ ಇದನ್ನೊಂದು ವಿಡಿಯೋ ಹಾಕುವಂತ ನನಗೆ ಆಯಿತು. ಬನ್ನಿ ನಾ ಈಗ ನನ್ನ ಮನೆಯ ಮುಂದೆ ತೋರಿಸ್ತೇನೆ. ಇದೆಂತ ಹೇಳಿ ಗೊತ್ತುಂಟಲ್ಲ, ಇದಕ್ಕೆ ನಾವು ಕಾಳುಮೆಣಸು ಅಂತ ಹೇಳೋದು. ಅಂದರೆ ನಮ್ಮದು ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಹಾಗೆ ಕಾಳುಮೆಣಸು ಎಲ್ಲ ಜಾಸ್ತಿ ನಾವು ಮಾಡೋದು, ಬೆಳೆಯೋದು. ಇನ್ನು ಇದೊಂದು ಎಂತ ಅಂತ ಹೇಳಿ ನೋಡಿ, ನಿಮಗೆ ಗೊತ್ತುಂಟಾ ಅಂತ ಈ ವಿಡಿಯೋವನ್ನು ನಾನು ಹಾಕಿದ್ದೇನೆ. ಜಮ್ಮುನೇರಳೆ ಆಗಲಿಕ್ಕೆ ಶುರುವಾಗಿದೆ. ಇದರ ವಿಡಿಯೋ ನಾನು ಹಾಕಿದ್ದೆ. ಆಗ ತುಂಬ ಜನ ಕೇಳಿದರು ನನಗೆ ಗಿಡ ಬೇಕು ಇದರದ್ದು ಅಂತ ಕಮೆಂಟ್ ಮಾಡಿದರು. ಬಟ್ ತುಂಬ ಗಿಡ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದ್ದೇವೆ ಆಯಿತಾ. ಇಲ್ಲಿ ಬಿದ್ದುಂಟು ನೋಡಿ ಅಂತೇಳಿ. ಬಟ್ ಅದೆಲ್ಲ ಕ್ಲೀನ್ ಮಾಡಿದ್ದೇವೆ ನಾವು. ಇದೊಂದು ಮರ ಮಾತ್ರ ಈ ಥರ ತುಂಬ ದೊಡ್ಡದು ಹೋಗಿದೆ. ಮನೆಯ ಎದುರು ತೋರಿಸ್ತೇನೆ ಅಂತ ಹೇಳಿದೆಲ್ಲ, ಸೂರ್ಯಗೆ ಬರಲಿಕ್ಕೆ ಆಗಿದೆ ನೋಡಿ ಅಂತೆ. ಈಗ ಒಂದು ಸಾಧಾರಣ 6:30 ಕಳೆದಿದ್ದಾಯ್ತಾ. ಈಗ ಸಹ ಹೇಗೆ ಉಂಟು ನೋಡಿ, ಫುಲ್ಲು ಮಂಜು. ಇನ್ನೂ ಸಹ ಮುಗಿಲಿಲ್ಲ. ಈಗ ಸಹ ಉಂಟಲ್ಲ, ಮಂಜಿಂದ ಡ್ರಾಪ್ಸ್ ಬೀಳ್ತಾ ಉಂಟು ಮರದಿಂದ. ನಿಮಗೆ ಕೇಳ್ತಾ ಉಂಟಾ ಗೊತ್ತಿಲ್ಲ, ನಾನು ಅದಕ್ಕೆ ಸ್ಲೋ ಆಗಿ ಮಾತಾಡ್ತಿದ್ದೇನೆ. ಅಂದರೆ ಬೆಳಿಗ್ಗೆ ಟೈಮಲ್ಲಿ ಉಂಟಲ್ಲ, ಈ ಹಳ್ಳಿಯಲ್ಲಿ ಹಕ್ಕಿಗಳ ಚಿಲಿಪಿಲಿ ಇರ್ಬೋದು, ಅಥವಾ ಒಂದೊಂದು ಅಂದರೆ ವಾತಾವರಣದಲ್ಲಿ ಬರುವಂತಹ ಆ ಶಬ್ದ ಉಂಟಲ್ಲ, ಅದು ಕೇಳಲಿಕ್ಕೆ ಖುಷಿ ಇರ್ತದೆ. ಅದಕ್ಕೆ ನಾನು ಅಷ್ಟು ಸ್ಲೋ ಆಗಿ ಮಾತಾಡ್ತಾ ಇದ್ದೇನೆ, ಲೋ ವಾಯ್ಸಲ್ಲಿ. ಈ ಥರ ಉಂಟು ನೋಡಿ ಅಂತೆ. ಹೀಗೆ ಕಾಣ್ತಾ ಉಂಟು ನಮ್ಮ ಮನೆ ಈಗ ಸ್ನೋ ಬಂದು. ಹೀಗೆ ಉಂಟು. ಸೊ ಇಷ್ಟೇ, ನಾನು ತೋರಿಸ್ಬೇಕು ಅಂತ ನನಗೆ ಒಂದು ಇಷ್ಟ ಆಯಿತು, ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ ಆಯಿತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.